ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಗ್ರಾಮೀಣದ ಜನರಿಗೆ ಒಂದು ಸರ್ಕಾರದ ಮಾಹಿತಿ ತಲುಪಿಸುವ ಒಂದು ಸಲುವಾಗಿ ಈ ಒಂದು ಹೊಸ ಯೋಜನೆಯನ್ನು ಈಗಾಗಲೇ ತಂದಿದ್ದಾರೆ. ಅದು ಯಾವುದಂತಂದ್ರೆ ಯೋಜನೆ ಗ್ರಾಮ ಧ್ವನಿ ಪಾಡ್ಕಾಸ್ಟ್. ಹಾಗಾದ್ರೆ ಇದರ ಏನಿದು ವಿಶೇಷತೆ, ಇದರ ಪ್ರಯೋಜನಗಳೇನು, ಅದರ ಬಗ್ಗೆ ಸಂಪೂರ್ಣ ಕೆಲವೊಂದು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸರ್ಕಾರದ ಮಹತ್ವದ ಆದೇಶಗಳು ಹಾಗೂ ಯೋಜನೆಗಳು ಎಲ್ಲ ಬಗೆಗಳ ಮಾಹಿತಿಗಳನ್ನು ಗ್ರಾಮೀಣದ ಜನರಿಗೆ ತಲುಪಿಸುವ ಒಂದು ಉದ್ದೇಶದಿಂದ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮ ಧ್ವನಿ ಎಂಬ ಹೊಸ ಸರಣಿ ಒಂದು ಪಾಡ್ಕಾಸ್ಟ್ ಕಾರ್ಯಕ್ರಮವನ್ನು ಈಗಾಗಲೇ ಪ್ರಾರಂಭಿಸಿರುವಂಥದ್ದು. ಇನ್ನು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮತ್ತು ಅನುಷ್ಠಾನಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಿಂದ ಟ್ರಾನ್ಸ್ಪರೆನ್ಸಿ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಅಡ್ಮಿನಿಸ್ಟ್ರೇಷನ್ ಆಡಳಿತವನ್ನು ಜನಸ್ನೇಹಿಯನ್ನಾಗಿ ಮಾಡುವ ಒಂದು ಮಾಹಿತಿಯನ್ನು ಒಂದು ಈಗಾಗಲೇ ಗ್ರಾಮೀಣಕ್ಕೆ ಈ ಒಂದು ಒದಗಿಸಿರುವುದು. ಇನ್ನು ಕೆಲವೊಂದು ಮಾಹಿತಿ ಎಲ್ಲ ಕೊರತೆಯನ್ನು ನೀಗಿಸುವ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನವಾಗಿ ಈ ಎಲ್ಲ ಯೋಜನೆಗಳನ್ನು ಪ್ರಾರಂಭಿಸುವ ಸಲುವಾಗಿ ಈ ಒಂದು ಪಾಡ್ಕಾಸ್ಟ್ ಗ್ರಾಮೀಣ ಕರ್ನಾಟಕದ ಧ್ವನಿ ಆಗಲಿದ್ದು ಈ ಎಲ್ಲ ಮಾಹಿತಿ ನೀಡುವ ಒಂದು ವೇದಿಕೆ ಆಗಲಿದೆ. ಏನೋ ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದಲ್ಲಿ ಜನಜಾಗೃತಿ ಮೂಡಿಸುವಂತಹ ಈ ಹಿನ್ನೆಲೆಯಲ್ಲಿ ಈ ಒಂದು ಪಾಡ್ಕಾಸ್ಟ್ ಅನ್ನು ಆರಂಭಿಸಿದ್ದಾರೆ. ಹಾಗಾದ್ರೆ ಪ್ರಿಯ ವೀಕ್ಷಕರೇ, ಏನಿದು ಗ್ರಾಮ ಧ್ವನಿ ಪಾಡ್ಕಾಸ್ಟ್? ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಗ್ರಾಮೀಣದ ಜನರಿಗೆ ಇದರಿಂದ ಯಾವೆಲ್ಲ ಉಪಯೋಗಗಳು ಆಗುತ್ತದೆ ಅನ್ನೋದನ್ನ ಇವತ್ತು ನೋಡ್ತಾ. ಗ್ರಾಮ ಧ್ವನಿ ಪಾಡ್ಕಾಸ್ಟ್ ಎಂದರೆ ಏನು? ಹಾಗಾದ್ರೆ ಗ್ರಾಮ ಧ್ವನಿ ಪಾಡ್ಕಾಸ್ಟ್ ಎನ್ನುವುದು ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಆರಂಭಿಸಿರುವಂತಹ ಒಂದು ಹೊಸ ಉದ್ಯಮ, ಒಂದು ಉಪಕ್ರಮವಾಗಿ ಈಗಾಗಲೇ ಬಂದಿದೆ. ಇದು ಇಲಾಖೆಯ ಎಲ್ಲ ಅಧಿಕೃತ ಅಫಿಷಿಯಲ್ ಇನ್ಫಾರ್ಮೇಷನ್ಗಳ ಜೊತೆ ಎಲ್ಲ ಯೋಜನೆಗಳು ಮತ್ತು ಸರ್ಕ್ಯುಲರ್ಗಳು, ಅಂದರೆ ಎಲ್ಲ ಸರ್ಕ್ಯುಲರ್ ಮತ್ತು ಸುತ್ತೋಲೆಗಳನ್ನು ಗ್ರಾಮೀಣ ಒಂದು ಜನಸಾಮಾನ್ಯರಿಗೆ ಸುಲಭವಾಗುವ ರೀತಿಯಲ್ಲಿ ಈ ಒಂದು ಭಾಷೆಯನ್ನು ತಲುಪಿಸುವ ಉದ್ದೇಶವನ್ನು ಈಗಾಗಲೇ ಇದು ಗುರಿ ಹೊಂದಿದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದಂತೆ ಚುನಾವಣೆ ಪ್ರತಿನಿಧಿಗಳು, ಅಂದರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕ್ಷೇತ್ರಗಳಲ್ಲಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಹೇಗೆ ಜನಸಾಮಾನ್ಯರ ಒಂದು ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸ್ತಾರೆ ಮತ್ತು ಅದರದ ವೇದಿಕೆಗಳನ್ನು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೊನ್ನೆ ಏನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಈ ಒಂದು ಗ್ರಾಮ ಧ್ವನಿಯನ್ನು ಈಗಾಗಲೇ ಪ್ರಾರಂಭಿಸಿರುವಂಥದ್ದು. ಹಾಗೂ ಇದು ಪಂಚಾಯತ್ ರಾಜ್ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮ ಧ್ವನಿ ಪಾಡ್ಕಾಸ್ಟ್ ಅನ್ನು ಈಗಾಗಲೇ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಗ್ರಾಮ ಧ್ವನಿ ಪಾಡ್ಕಾಸ್ಟ್ ಇದರ ಒಂದು ಪ್ರಮುಖ ಉದ್ದೇಶವಾದರೂ ಏನು? ಎಸ್, ಪಾರದರ್ಶಕತೆ ಮತ್ತು ಜನಸ್ನೇಹಿ ಆಡಳಿತ ಹೊಂದಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲ ಇದರಲ್ಲಿ ಅನುಷ್ಠಾನಗೊಳ್ಳುವಂಥ ಎಲ್ಲ ಟ್ರಾನ್ಸ್ಪರೆನ್ಸಿ ತರುವ ಒಂದು ಎಲ್ಲವನ್ನು ಪಾರದರ್ಶಕ ರೀತಿಯನ್ನು ಮಾಡುವ ಸಲುವಾಗಿ ಈ ಎಲ್ಲ ಆಡಳಿತವನ್ನು ಜನರಿಗೆ ತುಂಬ ಹತ್ತಿರವಾಗುವಂತಹ ಸಲುವಾಗಿ ಈ ಒಂದು ಸಹಾಯ ಮಾಡುವಂಥದ್ದು. ಮಾಹಿತಿಯನ್ನು ಎಲ್ಲ ಸರಳೀಕರಣಗೊಳಿಸಿ ಎಲ್ಲ ಇಲಾಖೆಯ ಸರ್ಕಾರಿ ಪತ್ರಗಳನ್ನು ಸಂಕ್ಷಿಪ್ತಗೊಳಿಸಿ ಮತ್ತು ಅದಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪರಿಭಾಷೆಗಳ ಪದಗಳನ್ನು ಅಂದರೆ ನಾರ್ಮಲೈಸೇಷನ್ ಮಾಡಿ ಸರಳೀಕರಣಗೊಳಿಸಿ ಸಾಮಾನ್ಯವಾಗಿ ಜನರಿಗೆ ಸುಲಭವಾಗುವಂಥ ತಿಳಿಸಲು ಈ ಒಂದು ಪಾಡ್ಕಾಸ್ಟನ್ನು ಆರಂಭಿಸಿದ್ದಾರೆ. ಇದು ಜನರಿಗೆ ಜ್ಞಾನವನ್ನು ಹೆಚ್ಚಿಸುವಂತಹ ಸಲುವಾಗಿ ಚುನಾಯಿತ ಜನಪ್ರತಿನಿಧಿಗಳ ಕ್ಷೇತ್ರದಲ್ಲಿ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಮತ್ತು ಜನಸಾಮಾನ್ಯರ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದು ಅವರಿಗೆ ಅಗತ್ಯವಾದಂಥ ಜ್ಞಾನವನ್ನು ಒದಗಿಸುವ ಸಲುವಾಗಿ ಈ ಒಂದು ಸೂಕ್ತ ವೇದಿಕೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಒಂದು ಕಲ್ಪಿಸಿದೆ. ಗ್ರಾಮ ಧ್ವನಿ ಪಾಡ್ಕಾಸ್ಟ್ನ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದರೆ ಕೆಲಸ ಹೇಗೆ ಮಾಡುತ್ತದೆ ಅಂದರೆ, ಗ್ರಾಮ ಧ್ವನಿ ಪಾಡ್ಕಾಸ್ಟ್ ಮುಖ್ಯವಾಗಿ ಮಾಹಿತಿ ಮತ್ತು ತಂತ್ರಜ್ಞಾನದ ಬಳಸಿ ಆಡಳಿತಾತ್ಮಕ ಮಾಹಿತಿಯನ್ನು ಸರಳ ರೂಪದಲ್ಲಿ ಧ್ವನಿಯನ್ನು ಅಂದರೆ ಆಡಿಯೋ ಮೂಲಕ ಮಧ್ಯಮದ ವಲಯ ಜನರಿಗೆ ಈಗ ತಲುಪಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪಾಡ್ಕಾಸ್ಟನ್ನು ಆರಂಭಿಸಿದ್ದಾರೆ. ಇದರಲ್ಲಿ ಹೊಸ ವಿಶೇಷ ಸಿದ್ಧತೆ ಏನಂತಂದರೆ, ಎಲ್ಲ ಒಂದು ಆಡಿಯೋಗಳಲ್ಲಿ ಸರಳೀಕರಣಗೊಳಿಸಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ RDPR ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಎಲ್ಲ ಮಹತ್ವದ ಸರ್ಕಾರಿ ಸುತ್ತೋಲೆಗಳು, ಸರ್ಕ್ಯುಲರ್ಗಳಾದಂತಹ ಎಲ್ಲ ಆರ್ಡರ್ ಕಾಪಿಗಳು ಮತ್ತು ಎಲ್ಲ ಕೊಟ್ಟಂಥ ಆದೇಶಗಳನ್ನು
ಅಂದರೆ ಡೈರೆಕ್ಷನ್ಸ್ ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದು ತುಂಬ ಸರಳೀಕರಣಗೊಳಿಸಿ ಈ ಮೂಲಕ ಕೊಡ್ತಾ ಇದೆ. ಉದಾಹರಣೆಗೆ ಪಂಚತಂತ್ರ 2.0 ಬಳಕೆಯ ವಿಧಾನ ಏನಿತ್ತು, ಗ್ರಾಮ ಪಂಚಾಯಿತಿಯ ಒಂದು ತೆರಿಗೆ ನಿಯಮಗಳ ಇತ್ಯಾದಿ ಮತ್ತು ಎಲ್ಲ ಇಲಾಖೆಗಳು ಮತ್ತು ತಜ್ಞರ ಜೊತೆ ಈ ಸರ್ಕಾರಿ ಪತ್ರಗಳಲ್ಲಿ ಸಂಕ್ಷಿಪ್ತಗೊಳಿಸಿ ಮತ್ತು ಎಲ್ಲ ಅದರಲ್ಲಿ ಒಂದು ಕ್ಲಿಷ್ಟಕರವಾಗಿ ಸರ್ಕಾರಿಯ ಪರಿಭಾಷೆಗಳನ್ನು ಪದಗಳನ್ನು ಅದನ್ನು ಸರಳವಾಗಿ ಮಾಡಿ ಅದನ್ನು ಜನರಿಗೆ ನೇರವಾಗಿ ತಲುಪಿಸುವ ಮೂಲಕ ಈ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ. ಇನ್ನು ಆಡಿಯೋ ರೆಕಾರ್ಡಿಂಗ್ ಸರಳೀಕೃತ ವಿಷಯಗಳನ್ನು ಸ್ಪಷ್ಟವಾಗಿ ಮತ್ತು ಆಕರ್ಷಕ ಸ್ವರೂಪದಲ್ಲಿ ಒಂದು ಧ್ವನಿಯನ್ನು ಕಲಾವಿದರ ಜೊತೆ ಮತ್ತು ಇಲಾಖೆಯ ಸಿಬ್ಬಂದಿಯ ಮೂಲಕ ರೆಕಾರ್ಡಿಂಗ್ ಮಾಡ್ತಾರೆ. ಇನ್ನು ರೆಕಾರ್ಡಿಂಗ್ ಮಾಡಿದಂತಹ ಆಡಿಯೋಗೆ ಹಿನ್ನೆಲೆಯಲ್ಲಿ ಸಂಗೀತದ ಅಥವಾ ಧ್ವನಿಗಳನ್ನು ಕೂಡ ಇದಕ್ಕೆ ಸೇರಿಸಿ ಅದಕ್ಕೆ ಮ್ಯೂಸಿಕ್ಗಳನ್ನು ಸೇರಿಸಿ ಇದು ಎಲ್ಲ ಸಂಚಿಕೆಗಳನ್ನು ಇದರಿಂದ ಸಿದ್ಧಪಡಿಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿತರಣೆಗಳು ಮತ್ತು ಹೇಗೆ ಪ್ರಸಾರವಾಗುತ್ತಂತಂದರೆ, ಈ ಒಂದು ಪಾಡ್ಕ್ಯಾಸ್ಟ್ ಸರಣಿಯನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ಜನರನ್ನು ನೇರವಾಗಿ ತಲುಪುವ ಒಂದು ಉದ್ದೇಶದಿಂದ ಇದೆಲ್ಲ ಒಂದು ಡಿಸೈನ್ ಅಂದರೆ ವಿನ್ಯಾಸಗಳನ್ನು ಈಗಾಗಲೇ ಇದು ಮಾಡಲಾಗಿದೆ. ಇದನ್ನು ಪ್ರಮುಖ ಒಂದು ಪಾಡ್ಕ್ಯಾಸ್ಟ್ ವೇದಿಕೆಗಳು ಮತ್ತು ಇಲಾಖೆಯ ಅಧಿಕೃತ ಸಾಮಾಜಿಕ ಮಾಧ್ಯಮಗಳು ಅಂತಂದರೆ ಎಲ್ಲ ಚಾನೆಲ್ಗಳಿಗೆ, ಉದಾಹರಣೆಗೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಟ್ವಿಟರ್ ಎಲ್ಲ ಒಂದು ಖಾತೆಗಳಲ್ಲೂ ಕೂಡ ಇದನ್ನು ಅಪ್ಲೋಡ್ ಮಾಡಲಾಗುತ್ತೆ. ಇನ್ನು ಗ್ರಾಮೀಣದ ಜನರಿಗೆ ಸ್ಮಾರ್ಟ್ಫೋನ್ ಅಥವಾ ಇಂಟರ್ನೆಟ್ ಸೌಲಭ್ಯ ಏನು ಸಂಪರ್ಕವಿಲ್ಲದ ಒಂದು ಕಾರಣದಿಂದ ಇದನ್ನು ಉಚಿತವಾಗಿ ಅಂದರೆ ನೇರವಾಗಿ ಫ್ರೀ ಆಗಿ ಸಿಗುವಂತಹ ಈ ಸಂಚಿಕೆಯನ್ನು ಲಭ್ಯವನ್ನು ಮಾಡಿದ್ದಾರೆ. ಇನ್ನು ಪ್ರಸಾರವಾಗುವ ಪ್ರಮುಖವಾದಂತಹ ವಿಷಯ ಏನಂತಂದರೆ, ಗ್ರಾಮಧ್ವನಿ ಪಾಡ್ಕ್ಯಾಸ್ಟ್ ಮುಖ್ಯವಾಗಿ ಈ ಕೆಳಗಿನ ಉಪಯುಕ್ತ ಸುತ್ತೋಲೆಗಳು ಮತ್ತು ಮಾರ್ಗಸೂಚಿಗಳು ಮತ್ತು ಪ್ರಸಾರ ಮಾಡ್ತಾರೆ. ಈ ಗ್ರಾಮದ ಎಲ್ಲ ಪಂಚಾಯಿತಿಗಳ ತೆರಿಗೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಶುಲ್ಕಗಳು, ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಯಮಗಳು, ಎಲ್ಲ ಸರ್ಕಾರದ ಈ ಹೊಸ ಆದೇಶಗಳು ಹಾಗೂ ಎಲ್ಲ ಬಗೆಗಿನ ಮಾಹಿತಿಗಳನ್ನು ಪಂಚಾಯಿತಿಯ ವ್ಯವಸ್ಥೆಯ ಒಂದು ಡಿಜಿಟೀಕರಣಗೊಳಿಸಿ ಮಾರ್ಗಸೂಚಿಗಳ ಬಗ್ಗೆ ಈಗಾಗಲೇ ಪಂಚತಂತ್ರ 2.0 ತಂತ್ರಜ್ಞಾನದಲ್ಲಿ ಮಾಹಿತಿಯನ್ನು ಈಗಾಗಲೇ ನವೀಕರಿಸಿದ್ದಾರೆ. ಇನ್ನು ಗ್ರಾಮಧ್ವನಿಯ ಮಹತ್ವದ ಏನಂತಂದ್ರೆ ವಿಚಾರ, ಗ್ರಾಮೀಣ ಭಾಗದ ಜನತೆಗೆ ಸರ್ಕಾರದ ಮಾಹಿತಿಗಳನ್ನು ತಲುಪಿಸುವ ಒಂದು ಕಾರಣಕ್ಕೆ ಇದಕ್ಕೆ ಗ್ರಾಮೀಣ ಕರ್ನಾಟಕದ ಧ್ವನಿ ಎಂದು ಕರೆಯಲಾಗಿದೆ. ಕೆಲವು ಮಾಹಿತಿ ನೀಡುವ ಮತ್ತು ವೇದಿಕೆ ಆದರೆ, ಇನ್ನು ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಮಾಹಿತಿ ಕೊರತೆ ಏನಿತ್ತಲ್ಲ ಅದನ್ನು ನೀಗಿಸುವ ಸಲುವಾಗಿ ಈ ಒಂದು ಹೊಸ ಒಂದು ಶಕ್ತಿಯುತ ಅರಿವಿನ ಮಾಧ್ಯಮವಾಗಿ ಈ ಮೂಲಕ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಒಂದು ಸಾಮಾಜಿಕ ಮಾಧ್ಯಮಗಳ ಮೂಲಕ ಈ ಗ್ರಾಮೀಣ ಒಂದು ಜನತೆಯ ಪರಿಣಾಮಕಾರಿಯಾಗಿ ತಲುಪುವ ಸಲುವಾಗಿ ಈ ಎಲ್ಲ ಹೊಸ ಹೆಜ್ಜೆಯನ್ನು ಈಗಾಗಲೇ ಮುಂದಿಟ್ಟಿದೆ. ಈ ಒಂದು ಯೋಜನೆಯಿಂದ ಗ್ರಾಮೀಣದ ಭಾಗದ ಜನರಿಗೆ ತುಂಬ ಸ್ಪಷ್ಟವಾಗಿ ಅಂತಂದರೆ ಸುಲಭವಾಗಿ ಅರ್ಥ ಆಗುವ ರೀತಿಯಲ್ಲಿ ಜನರಿಗೆ ನೇರವಾಗಿ ತಲುಪುತ್ತದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.